ಫೈನಲಿ ನಾನು ಇವಾಗ ಬಂದು ರೀಚ್ ಆಗಿದ್ದೀನಿ ನಮ್ಮ ಫ್ರೆಂಡ್ ಮನೆ ಹತ್ರ. ಇವಾಗ ಹೋಗ್ತಾ ಇದ್ದೀವಿ 3-4 ಜನ. ಅಮೌಂಟ್ ಎಷ್ಟು ಖರ್ಚಾಗುತ್ತೆ ಎಲ್ಲ ಹೇಳ್ತೀನಿ. ನಾನು ಹೋಗ್ತಾ ಇರೋದು ಬಸ್ಸಲ್ಲಿ. ಆಟೋದಲ್ಲಿ ಹೋದ್ರೆ ಪೊಲೀಸರು ಹಿಡಿತಾರೆ. ಪೊಲೀಸರು ಹಿಡಿದ್ರೆ ಅವ್ರಿಗೆ ಫೈನ್ ಕಟ್ಟಬೇಕು. ಫೈನ್ ಕಟ್ಟಕ್ಕೆ ನನ್ನ ಹತ್ರ ಕಾಸಿಲ್ಲ. ಅದಕ್ಕೆ ನಾನು ಬಸ್ಸಲ್ಲಿ ಹೋಗ್ತಾ ಇರೋದು. ಇವನು ನನ್ನ ಜೊತೆಗೆ ಬಂದ. ಇವಾಗ ಮತ್ತೆ ಸಿಕ್ಕನ. ಇವಾಗ ನಾವು ಇಷ್ಟು ಜನ ಹೋಗ್ತಾ ಇರೋದು ಇಲ್ಲಿಂದ. ಬೇಡಲೇ ಬಾರಲೇ ನಡ್ಕೊಂಡು ಹೋದ್ರೆ ನೋಡಿ ಇನ್ನೊಂದೇನು ಗೊತ್ತಾ, ಸೋಂಬೇರಿ ಜನಗಳಿಗೆ ಹೊಟ್ಟೆ ಇಕ್ಕೊಂಡು ನಡ್ಕೊಂಡು ಹೋದ್ರೇನೆ ನಾವು ಸಣ್ಣ ಆಗಕ್ಕಾಗೋದು, ಇಲ್ಲಾಂದ್ರೆ ದಪ್ಪ ಆಗ್ಬಿಡ್ತೀವಿ. ಬೇಡ ಬಾರಲೇ, ಬೇಡ ಬಾರಲೇ, ಏನಾಗಲ್ಲ ಬಾರಲೇ, ಬಾರಲೇ. ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಎಷ್ಟು ನಡಿತೀವಿ ಅಷ್ಟು ಹೊಟ್ಟೆ ಕಮ್ಮಿ ಆಗುತ್ತೆ ಮತ್ತೆ ಡೈಜೆಷನ್ ಕ್ಲೀನಾಗಿ ಆಗುತ್ತೆ. ಬೇಡ ನಡಿ, ಆಗುತ್ತಲ್ಲ, ಏನಾಗಲ್ಲ, ಓಡೋಣ. ನೋಡಿ ಇವಾಗ ನನಗೆ ಡ್ರಾಪ್ ಮಾಡೋಕ್ಕೆ ಯಾರು ಬರ್ತಾ ಇಲ್ಲ. ಅದಕ್ಕೆ ಇವನು ಬರ್ತಾನೆ. ಇವ್ನು ನಮ್ಮ ಡವ್. ನಡಿ ಗುರು, ನಡಿ ಮಮ್. ಇವನು ಹೋಗೋ ಸ್ಪೀಡ್ಗೆ ನಾನೇ ನಡ್ಕೊಂಡು ಹೋಗ್ಬಿಡ್ಬೋದು. ನಡಿಯಮ್ಮ ಟಾಟಾ. ನೋಡಿ ಪಂಚರ್ ಬೇರೆ ಆಗ್ತಾ ಇದೆ. ಅದು ಏನು ಹೇಳಕ್ ಇಷ್ಟಪಡ್ತೀಯೋ? ಏನು ಅದೇನೋ ಅಂತೀಯಲ್ಲ ಪೀಸು. ಮತ್ತೆ ಯಾವತ್ತೇ ಇರಲಿ ಎಲ್ಲ ನಾ ಆಚೆ ಹೋಗೋವಾಗ ಫಸ್ಟೇ ಎಲ್ರೂ ಫೋನ್ ಹಾಕ್ಬಿಟ್ಟು ನಾನು ಆಚೆ ಹೋಗ್ತಾ ಇದ್ದೀನಿ, ನನ್ನ ಫೋನು ಫ್ಲೈಟ್ ಮೋಡಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೋಗ್ಬೇಕು. ಪವರ್ ಬ್ಯಾಂಕ್ ಇಲ್ದಿರೋರು, ಪವರ್ ಬ್ಯಾಂಕ್ ಇರೋರು ಎನಿ ಟೈಮ್ ಆನ್ಲೈನ್ ಮಾಡ್ಕೋಬೇಕು. ಪವರ್ ಬ್ಯಾಂಕ್ ಇಲ್ಲ ಅಂತಂದರೆ ಮತ್ತೆ ಮುಂದೆ ಕಷ್ಟ ಆಗ್ಬಿಡುತ್ತೆ. ಫ್ಲೈಟ್ ಇಕ್ಕಿದ್ರೆ ಏನಂತಂದರೆ ನಿಮ್ಮದು ಚಾರ್ಜಿಂಗ್ ಖಾಲಿ ಆಗಲ್ಲ. ಆ ಕಾರಣಕ್ಕೆ ಹೇಳ್ತಾ ಇರೋದು. ನಾನು ಅವಾಗ ಐಡಿಯಾ ಹಂಗೆ ಯೂಸ್ ಮಾಡೋದು. ಅದಕ್ಕೋಸ್ಕರನೇ ಅಷ್ಟೇ. ಮತ್ತೆ ಸಿಗೋಣ ಇನ್ನೊಂದು, ಮತ್ತೆ ಸಿಗೋಣ. ಇವಾಗ ಪಟಾರಿಪಾಳ್ಯದಿಂದ ಕಗ್ಲಿಪುರ ಗಂಟ ನಡ್ಕೊಂಡು ಹೋಗ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ಬಸ್ಸು ಅಲ್ಲಿ ಖಾಲಿ ಸಿಕ್ಕಲ್ಲ. ಕಗ್ಲಿಪುರದಲ್ಲಿ ಖಾಲಿ ಬಸ್ ಸಿಗುತ್ತೆ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇರೋದು. ಇದು ಯಾವತ್ತಿಂದ ಸ್ಟಾರ್ಟ್ ಆಗಿರೋದಣ್ಣ? ನ್ಯೂಸ್ ನೋಡ್ರಿ ಅನ್ನೋದು. ನೋಡಿ ಗೈಸ್, BMTC ಅಲ್ಲಿ ಏನೇನೆಲ್ಲ ಇದಾಗ್ಬಿಟ್ಟಿದೆ. ಸೈಕಲ್ವಾ, ಟ್ರಾನ್ಸಾಕ್ಷನ್ ಐಡಿ ಕಗ್ಲಿಪುರದಿಂದ KR ಮಾರ್ಕೆಟ್. ಕ್ಯಾಶ್ ಇಲ್ಲ ಅಂದ್ರೆ ಫೋನ್ ಪೇ ಎಲ್ಲ ಐತೆ. ನಾನು ಬಂದು ಫೋನ್ ಕಿತ್ಕೊಂಡು ಹೋಗ್ಬಿಡೋರು. ಜಾತ್ರೆ ಎಲ್ಲೋ ಇದೆ ಪ್ಲೇಸು. ಲಕ್ಷ್ಮೀಪುರ ಶನಿಮಾತ್ಮ ದೇವಸ್ಥಾನ. ಹೋಗಿ ಸ್ವಲ್ಪ ಹುಷಾರಾಗಿ. ನೋಡಿ ಅಲ್ಲಿ ಬೇರೆ ಬೋರ್ಡ್ ಹಾಕ್ಬಿಟ್ಟವ್ರೆ, ಕಳ್ಳರಿದ್ದಾರೆ ಹೇಳ್ಬಿಟ್ಟು ಎಚ್ಚರಿಕೆ ಅಂತ. ಬೋಲ್ಡ್ ನೋಡಿ ಗಾಯ್ಸ್, ಅಲ್ಲಿ ಬೋಲ್ಡ್ ಬೇರೆ ಹಾಕ್ಬಿಟ್ಟವ್ರೆ. ಇದೆಲ್ಲ ಫುಲ್ಲು ಜಾಮ್ ಆಗ್ಬಿಟ್ಟಿದೆ. ಜಾಮ್ ಅಂದರೆ ಟ್ರಾಫಿಕ್ ಜಾಮ್ ಅಲ್ಲ, ಮುಂಚೂರು ಜಾಮು. ಈಗ ಹೋಗ್ತಾ ಇದೆ ಬಸ್ಸು. 1 ಇಂದ 1.5 ಅವರ್ ಬೇಕು ಮಾರ್ಕೆಟ್ ರೀಚ್ ಆಗೋಕ್ಕೆ. ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬರಲ್ಲ ಇವಾಗ ಕರೆಕ್ಟಾಗಿ ನಾವು ಎಲ್ಲಿದ್ದೀವಿ ಕರೆಕ್ಟಾಗಿ ಹೇಳು. KR ಮಾರ್ಕೆಟ್ಗೆ ಜಸ್ಟ್ ನಾವು ರೀಚ್ ಆದ್ವಿ. ಬಸ್ ಸ್ಟಾಪ್ ಹತ್ರ ಇದ್ದೀವಿ. ಈಶಾ ಫೌಂಡೇಶನ್ಗೆ ಇವಾಗ ಪ್ರಯಾಣ. ಇವಾಗ ಬಸ್ಸು ಎಲ್ಲಿ ಬರುತ್ತೆ ಅಂತ ಹೋಗಿ ಕೇಳಬೇಕು. ನೋಡ್ಕೊಳ್ಳಿ, ಇದೆ ಬಸ್ ಸ್ಟಾಪ್ KR ಮಾರ್ಕೆಟ್. ಇವತ್ತು ತುಂಬಾ ಬೇಜಾರಾಯ್ತು. ಇಲ್ಲಿ ಬಸ್ ಸ್ಟಾಪ್ ಹತ್ರ ಬಂದು ಬಸ್ ಎಲ್ಲಿ ಸಿಗುತ್ತೆ ಚಿಕ್ಕಬಳ್ಳಾಪುರ ಅಂದಾಗ ಅವ್ರು ಮಜೆಸ್ಟಿಕ್ ಕಳ್ಸಿತ್ತವ್ರು. ಎಲ್ಲಡಿಕೆ ಅದು ಬೇರೆ ಪಾನ್ಪರಕ್ಕೆ ಹಾಕುದು ಸರಿಯಾಗಿ ಹೋಗುದು. ಮಾರ್ಕೆಟಲ್ಲಿ ಇಲ್ಲ ಗೌರ್ಮೆಂಟ್ ಬಸ್ಸು, KSRTC ಬಸ್ಸು ಮಾರ್ಕೆಟಲ್ಲಿ ಇಲ್ಲ. ಅದಕ್ಕೆ ಇವಾಗ ಪ್ರೈವೇಟ್ ಬಸ್ ಕಡೆ ಹೋಗ್ತಾ ಇದೀವಿ. ಅಲ್ಲಿ ನೋಡೋಣ. 10 ರೂಪಾಯಿ 4 ಕೊಡ್ತೀವಿ. ಏನಕ್ಕಂದ್ರೆ ಸುಸ್ತಾಗಿತ್ತು ಸ್ವಲ್ಪ, ಅದಕ್ಕೆ ಸ್ವಲ್ಪ ಏನು ಕುಡ್ತೀನಿ ಅಂತ ಹೇಳಿ. ಕೊಬ್ಬಿನ ಜ್ಯೂಸ್ ನಾನು ಆಗಿದೆ. ಮಾರ್ಕೆಟಲ್ಲಿ 10 ರೂಪಾಯಿ. ಮಾರ್ಕೆಟಲ್ಲಿ ಮಸ್ತಾಗೈತಿ ಅನ್ಕೊಳ್ಳಿ ಗಾಯ್ಸ್. ಫೈನಲಿ ಗಾಯ್ಸ್ ಚಿಕ್ಕಬಳ್ಳಾಪುರ ಬಸ್ ಸಿಕ್ಕಾಯ್ತು. ನಾವು ಹತ್ತಿದೀವಿ. ನೀವು ನೋಡ್ಕೊಬಹುದು ಎಷ್ಟು ಖಾಲಿ ಐತಿ ಅಂತ. ಮಾರ್ಕೆಟಲ್ಲಿ 8 ಕಾಲಿಗೆ ಬಸ್ ಇದೆ. ಚಿಕ್ಕಬಳ್ಳಾಪುರ ಬಸ್ ಯಾವಾಗ ಅಂತ 8 ಕಾಲಿಗೆ ಒಂದು ಬಸ್ ಇರುತ್ತೆ. ಮಸ್ಜಿದ್ ಬ್ಯಾಕ್ ಸೈಡ್ ಸಿಗುತ್ತೆ ಗಾಯ್ಸ್. ಹತ್ರಿ ಬರ್ತಾ ಇರ್ರಿ, ನುಗ್ರಿ. ಶಿವ ಜೈ ಜೈ, ಹರ ಹರ ಶಿವ. ಸರಿ ಗಾಯ್ಸ್, ಸಿಗೋಣ ಈಶಾ ಫೌಂಡೇಶನ್ ಅಲ್ಲಿ. ನನ್ನ ಮಕ್ಕಳು ನಿಮ್ಮಿಂದ 20 ರೂಪಾಯಿ ಖರ್ಚಲ್ಲಿ ಪ್ರೆಷರ್ ತಡೆಯಕ್ಕಾಗಿಲ್ಲ.
ಪಟಾಡಿ ನಿನ್ಗ? ನಾನು ಕಗ್ಲಿಪುರಂದಾನೆ ತಡ್ಕೊಂಡ್ ಬಂದೆ ಬಿಡಿ ಯಾಕೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಟಾಯ್ಲೆಟು. 4 ಜನಕ್ಕೆ 280 ಡಿವೈಡೆಡ್ ಬೈ 4 ಒಬ್ಬರಿಗೆ 80 ರೂಪಾಯಿ. 80 ರೂಪಾಯಿ. ಎಲ್ಲಿಂದ KR ಮಾರ್ಕೆಟ್ ಇಂದ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡು. ಮತ್ತೆ ಅಲ್ಲಿಂದ ಶೇರಿಂಗ್ ಹತ್ಬೇಕೋ ಇಲ್ಲ ಏನಂತ ಗೊತ್ತಿಲ್ಲ, ಅಲ್ಲೇ ಮುಂದೆ ಹೋಗಿ ನೋಡೋಣ. ಏನು ಗುರು ಲೈಟಿಂಗ್ ಈ ತರ ಹಾಕ್ಸಿದ್ದಾರೆ, ಸಕ್ಕತ್ತಾಗಿದೆ. ಏನ್ ಗುರು ಏನ್ ಮಾಡ್ತಾ ಇದ್ಯಾ ಫೋನಲ್ಲಿ? ಎಲ್ಲಾನ ದೂರ ಟ್ರಾವೆಲ್ ಮಾಡ್ತಿರತ್ತಾ ಹಾ ಅವಾಗ ನಿಮ್ ಫೋನ್ಗಳು ಬ್ಯಾಟ್ರಿ ಪಿಕಪ್ ಬರಲ್ಲ ಜಾಸ್ತಿ. ಹಾ ಬರಲ್ಲ. ಹೌದು. ಐಡಿಯಾ ಕೊಡ್ತೀನಿ ನೋಡು. ಹಾ, ಹೇಳು. Settings ಹೋಗ್ಬಿಟ್ಟು ಬ್ಯಾಟ್ರಿ ಅಂತ ಹೋಗಿರುತ್ತೆ. ಬ್ಯಾಟ್ರಿ ಇಲ್ಲಿ ಬ್ಯಾಟ್ರಿ ಅಂತ ಇರ್ತಲ್ಲ, ಶೇಕ್ ಆಗ್ತಾ ಇದೆ ಫುಲ್ಲು. ಹಾ ನೋಡಿ ಬ್ಯಾಟ್ರಿ ಅಂತ ಇತ್ತು ನೋಡು. ಹಾ ಅಲ್ಲಿ ಹೋಗಿ ಬ್ಯಾಟ್ರಿಗೆ ಹೋಗಿ ಕರೆಂಟ್ ಮೋಡ್ ಅಂತ ಇರುತ್ತೆ. ಓಕೆ ಸೇವಿಂಗ್ ಮೋಡ್ ಅಂತ ಇರುತ್ತೆ, ಅದ್ರಲ್ಲಿ ಅಲ್ಟ್ರಾ ಸೇವಿಂಗ್ ಅಂತ ಇರುತ್ತೆ. ಅದನ್ನ ಅಲ್ಟ್ರಾ ಸೇವ್ ಆನ್ ಮಾಡ್ಕೋಬೇಕು. ಏನಂತ ಬರುತ್ತೆ ನೆಕ್ಸ್ಟ್? ಈ ತರ ಆನ್ ಆಗುತ್ತೆ. ಎಷ್ಟು ಅವರ್ ತೋರಿಸ್ತಾ ಇದೆ? 62 ಅವರ್ ಓಡಿಸ್ಬೋದು. 62 ಅವರ್ ಓಡಿಸ್ಬೋದು. ಮಿನಿಮಮ್ ಆದ್ರೆ ನಿಮ್ಗೆ 40 ಸಿಗುತ್ತೆ, ಇಲ್ಲ 62 ಅಲ್ಟ್ರಾ ಬ್ಯಾಟ್ರಿ ಸೇವ್ ಮಾಡುತ್ತೆ. ಅದಕ್ಕೆ ಆನ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ ನಾವು ಡ್ರೈವರ್. ನೋಡಿ ಈ ತರ ಬರ್ತಾ ನೆಕ್ಸ್ಟ್. ಹೌದು, ಆಪ್ಷನ್ಸ್ ಏನು ಬರಲ್ಲ ಜಾಸ್ತಿ. ಆಟೋ ಆಫ್ ಆಗುತ್ತೆ. ಓಕೆ ಓಕೆ ಓಕೆ, ಯಾವಾಗ ಬೇಕು ಅವಾಗ ಚೆನ್ನಾಗಿದೆ ಇನ್ಫಾರ್ಮೇಶನ್. ಫೈನಲಿ ಚಿಕ್ಕಬಳ್ಳಾಪುರ ಹಿಡಿತಾ ಇದೀವಿ. ಚಿಕ್ಕಬಳ್ಳಾಪುರದಿಂದ ಈಶಾ ಫೌಂಡೇಶನ್ಗೆ ಪ್ರಯಾಣ 10 ಗಂಟೆ ಆಗಿದೆ. ಎಷ್ಟು ಅವರ್ ಜರ್ನಿ? 1.5 ಅವರ್ 8:15 ಬಿಟ್ಟಿದ್ದು, ಇವಾಗ ಎಷ್ಟು 10 ಗಂಟೆ 10 ಗಂಟೆ ರೀಚ್ ಆಗಿದ್ದೀವಿ ಗೈಸ್. 2.25 ಅವರ್. ಇಲ್ಲಿಂದ ಅಲ್ಲಿಗೆ ಚಿಂಚ ಕಲ್ಸ್ಬಿಡೋದು ಇವಾಗ. ಇಲ್ಲಿಂದ ಅಲ್ಲಿಗೆ 10 ನಿಮಿಷ. ಅಮೌಂಟ್ 50 ರೂಪಾಯಿ. 100 ರೂಪಾಯಿ ಅಂತ ಯಾಮಾರಿಸ್ತಾರೆ, ಯಾರು ಯಾಮಾರ್ಬೇಡಿ. 50 ರೂಪಾಯಿ 50 ರೂಪಾಯಿ ಆಗುತ್ತೆ ಅಷ್ಟೇ. ಅಲ್ಲಿ ಹೋಗಿ ಈಶ ಪಟ್ಟ ಸಿಗುವ ಫುಲ್ಲು ಜಾಮ್ ಇಲ್ಲಿ. ಗುರು ಜಾಮ್ ಇದು ಒಂದು 5 ಕಿಲೋಮೀಟರ್ ಜಾಮ್ ಆಗ್ಬಿಟ್ಟಿದೆ. ನೋಡಿ ಗಾಯ್ಸ್, ಅಲ್ಲೇ ಬಿಟ್ರು ನಡ್ಕೊಂಡು ಹೋಯ್ತಾ ಇದೀವಿ ಇವಾಗ. ಹೆವಿ ಟ್ರಾಫಿಕ್. ಎಷ್ಟು ಖರ್ಚಾಯ್ತು ಅಲ್ಲಿ? ಅಲ್ಲಿ 200 ರೂಪಾಯಿ ಒಬ್ರಿಗೆ 50 ರೂಪಾಯಿ ತಗೊಂಡ್ರು. ಯಾಮರ್ಸಕ್ ಟ್ರೈ ಮಾಡಿದ್ರು. 100 ರೂಪಾಯಿ ಅಂದ್ಬಿಟ್ಟು ನಾವು ಗೊತ್ತು. ಈ ತರ ನುಗ್ಗಿಸ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲಿ ಆರ್ಚು ನಾವು ಬಂದಿದ್ದೀವಿ. ಫೈನಲಿ ರೀಚ್ ಆಗಿದ್ದೀವಿ. ಜನಗಳು ನೋಡ್ಬೋದು ಇವತ್ತು. ಏನ್ ಜನಗಳು ಶಿವನ ಅಂದ್ರೆ ಹತ್ರಕ್ಕೆ ಹೋಗ್ಬೇಕು. ಫುಲ್ಲು ಟ್ರಾಫಿಕ್ ಗಾಯ್ಸ್. ಗಾಡಿ ಅಂತೂ ತರಕ್ಕೆ ಹೋಗ್ಬೇಡಿ. ಗಾಡಿ ತಂದ್ರೆ ಹೆವಿ ಟ್ರಾಫಿಕ್ ಆಗಿರುತ್ತೆ. ತರಕ್ ಹೋಗ್ಬೇಡಿ ಅಂತಂದ್ರೆ ನೆಕ್ಸ್ಟ್ ಸಲ ಬಂದ್ರೆ ಬಂದ್ರೆ ಬಸ್ಸಲ್ಲೇ ಬರ್ರಿ, ಆರಾಮಾಗಿ ಬರ್ಬೋದು. ಚಿಲ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಈಗ ಫೈನಲಿ ಇವಾಗ ಆರ್ಚ್ ಹತ್ರ ರೀಚ್ ಆದ್ವಿ ಕಷ್ಟಪಟ್ಟು. ಜಾಲಿ ಎಲ್ಲ ಜಾಲಿ. ಫೈನಲಿ ರೀಚ್ ಆಗಿದ್ದೀವಿ. ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಮಾಡ್ತಾ ಇದೀವಲ್ಲ, ರೀಚ್ ಆಗಿದ್ದೀವಿ. ಫೈನಲಿ ಕಷ್ಟಪಟ್ಟು ರೀಚ್ ಆಗಿದ್ದೀವಿ. ಯಾಕಂದ್ರೆ ಇಷ್ಟಪಟ್ಟು ಬಂದಿರೋದು ಗಾಯ್ಸ್, ಕಷ್ಟಪಟ್ಟಲ್ಲ. ಈ ತರ ನಾವೆಲ್ಲ ಕಾಸು ಎಷ್ಟು ನಮ್ಮ ಗಾಡಿ ರೇಟು ನಾವು ಬಂದಿದ್ದು ಎಷ್ಟು ಕಾಸ್ಟ್ಲಿ ಗಾಡಿಯಲ್ಲಿ ಅಂತ ಗೊತ್ತಾ? ನೆಕ್ಸ್ಟ್ ಲೆವೆಲ್ ಜರ್ನಿನೇ. 40 ಲಕ್ಷನೋ 50 ಲಕ್ಷ ಬಸ್ಸಲ್ಲಿ ಬಂದಿದ್ದು. ಈ ತರ 1,50,000 ಟೂ ವೀಲರ್ಗಳಲ್ಲಿ ಬಂದಿದ್ರೆ ನೋಡಿ ಈ ತರ. ಹಾಸ್ಟೆಲ್ ಕಾಣ್ತಾ ಇದೆಯಲ್ಲ, ಅಲ್ಲೆಲ್ಲ ಅಲ್ಲಿ ನಡಿಬೇಕಿನ್ನ. ಆ ಲೈಟ್ ಎಲ್ಲ ದಾಟ್ಕೊಂಡು ಹೋಗ್ಬೇಕು. ಅದೆಲ್ಲ ಏನು ಗುರು ಇದು? ರೋಡ್ ಹಿಂಗೈತೆ ಈ ತರ. ಇಲ್ಲಿ ನೋಡಿಲಿ ಎಲ್ಲ ಇಳಿತಾ ಇರೋದು. ಫುಲ್ಲು ಮನುಷ್ಯರು ಜಾಮ್ ಇಲ್ಲಿ, ಬರೀ ಗಾಡಿಗಳೆಲ್ಲ. ನಾನು ಎಷ್ಟು ಗಾಡಿಗಳಿಗೆ ಟಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಯಾರು ಸೆಟಲ್ಮೆಂಟ್ಗೆ ಬರ್ತಾ ಇಲ್ಲ.
ಫೈನಲಿ ರೀಚ್ ಆದ್ವಿ ಎಷ್ಟು ಅವರ್ ಆಯ್ತು ಆಯ್ತು 10 ಗಂಟೆಗೆ ನಾವು 10 ಗಂಟೆಗೆ ಹತ್ತಿದ್ದು. ಇವಾಗ ಟೈಮ್ ಎಷ್ಟು ಅಂದ್ರೆ ಹತ್ತಿದಲ್ಲ ನಡ್ಕೊಂಡ್ ಬಂದಿದ್ದು. 12 ಗಂಟೆ 2 ಅವರ್ ಕಣ್ಣು ನಾವೆಲ್ಲ ನೋಡೋ ಮಸ್ತಾಗೆ ಬಂದ್ವಿ. ಹಲೋ ಬರ್ರಿ ಶಿವನ ಹತ್ರ ಹೋಗೋಣ, ಮುಂದೆ ಕೈ ಮುಕ್ಕೊಳ್ಳೋಣ, ಬರೋಣ ನಮ್ಮ ಪಾಪಗಳ ತೊಳ್ಕೊಂಡು. ಹೋದ್ಸಲ ಬಂದಿದ್ದು ಒಂಥರ ಐತೆ, ಇವಾಗೇನೆ ಎಂಟ್ರೆನ್ಸೇ ಚೇಂಜ್ ಮಾಡ್ಬಿಟ್ಟವ್ರೆ. ಫೈನಲಿ ಶಿವನ್ ಮೂರ್ತಿ ಹತ್ರ ಫುಲ್ಲು ನೋಡ್ಬೋದು ನೀವು. ರಾಮ್ ಫುಲ್ಲು ಲೈವ್ ಮಾಡ್ತಾ ಇದ್ದಾರೆ. ಇದು ಅಂತೂ ಹೆವಿ. ನೋಡೋ ಇಲ್ಲಿಂದಾನೇ ವಿಡಿಯೋ ಮಾಡ್ತಾ ಇದ್ದೀವಿ. ಫೈನಲಿ ಇವಾಗ ಲೈಟಿಂಗ್ ಸ್ಟಾರ್ಟ್ ಆಗಿದೆ. ಫುಲ್ಲು ಲೈಟಿಂಗ್ಸು. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly.
when intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi. ಎಲ್ಲೆಲ್ಲಿಂದ ಲೈಟ್ಗಳು ಹಾಕ್ತಾವ್ರೆ, The first one ಫುಲ್ಲು ಸಕ್ಕತ್ತಾಗಿ ಕಾಣ್ತಾ ಇದೆ. ಅದಕ್ಕೋಸ್ಕರ ಎಲ್ಲೆಲ್ಲಿಂದನೋ ಲೈಟ್ಗಳು. ಲೈಟಿಂಗ್ಸ್ ಎಲ್ಲ ಆಯ್ತಲ್ಲ? 1 ಗಂಟೆಗೆ ರೀಚ್ ಆಗಿದ್ಯಾ? ಅಷ್ಟೇ. ಹ್ಯಾಪಿ ಶಿವರಾತ್ರಿ ಹೋಯ್ತು. ಹಾ ಸರಿ. ಈಸಾ ಫೌಂಡೇಶನ್ ಹೋಗು ಅಂದ್ರೆ ತಮಿಳ್ನಾಡು ಈಸಾ ಫೌಂಡೇಶನ್ ಹೋಗಿ ಜೊತೆಲಿ ಬಂದ್ರೆ ನೋಡಿ ಈ ತರ ಒಂದು ಫೋನೇ ಪಿಕ್ ಮಾಡಿಲ್ಲ, ಬರಲ್ಲ. ನಾವು ಯಾವಾಗಲೂ ಬಂದ್ವಿ ನನ್ನ ಮಗಳಿಂದ ಎಲ್ಲ ಮಸ್ತಾಗಿ ಬೆಂಕಿ ಹಾಕೊಂಡು ಕೂತವ್ರು ಎಲ್ರು. ನಾವು ಇವಾಗ ಫೈನಲಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ ಪೊದೆ ಒಳಗೆ ಕುತ್ಕೊಳಕ್ಕೆ. ಪೊದೆ ಒಳಗೆ ಏನಕ್ಕೆ ಅಂತಂದ್ರೆ ಅಲ್ಲಿ ಫುಲ್ ಕ್ರೌಡು, ಅಲ್ಲಿ ಚಪ್ಪಲಿ ಕಕ್ಕೂ ಜಾಗ ಇಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಇಲ್ಲಿ ಕೂತಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಹೋಗ್ಬಿಡ್ತೀವಿ. ಇನ್ನೇನು ಮಾಡೋದು? ಅಲ್ಲಿರೋ ಲೈಟಿಂಗ್ಗಿಂತ ಇಲ್ಲಿ ಹಾಕಿರೋ ಬೆಂಕಿಗಳೇ ಬೇಜಾನ್ ಕಾಣ್ತಾ ಇದಾವೆ ಇಲ್ಲಿ. ಅದೇ ಅನ್ನೋದು ಫೈರ್ ಕ್ಯಾಂಪ್. ಅಲ್ಲಿ ನೋಡೋ ಹೆಂಗ್ ಕಾಣ್ತಾ ಇದೆ. ಏನೋದು ಅನ್ಸ್ಬಿಟ್ಟಿದ್ದಾರೆ. ಅಲ್ಲಿ ನೋಡೋ ಎಷ್ಟು ಕಾಣ್ತೈತೆ. ನಾವು ಫೈನಲಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ. ಫೈನಲಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ. ರಶ್ ಕಮ್ಮಿ ಆಗ್ಲಿ ಅಂತ ಕುತ್ಕೊಂಡಿದೀವಿ. ಅದಕ್ಕೋಸ್ಕರ ಇವಾಗ ರಶ್ ಕಮ್ಮಿ ಆಗಿದೆ ಸ್ವಲ್ಪ. ಇವಾಗ ಆರಾಮಾಗಿ ಹೋಗ್ಬೋದು. ಎಂಟ್ರೆನ್ಸ್ ಅಲ್ಲಿ ಕೊಟ್ಟಿದ್ದು ಮುಂಚೆ ಬಿಡ್ತಾ ಇದ್ರು, ಇವಾಗ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ಫೈನಲಿ ದೇವಸ್ಥಾನ ಒಳಗೆ ಎಂಟ್ರಿ ಆದ್ವಿ. ದೇವಸ್ಥಾನ ಒಳಗೆ ಈ ತರ ಮಸ್ತಾಗಿದೆ. ಎಷ್ಟಕ್ಕೆ ತಗೊಂಡು ಪ್ರಸಾದ? 20 ರೂಪಾಯಿ ಒಂದು. ಇದು ಒಂದು 20 ರೂಪಾಯಿನಾ? ಓ, ಒಂದು ಲಡ್ಡು 20? 300 ರೂಪಾಯಿ ತಗೊಂಡು ಇಷ್ಟು ಬಂತು. 300 ರೂಪಾಯಿ ತಗೊಂಡಿದ್ವಿ. ಓಕೆ. ಫೈನಲಿ ಎಲ್ಲ ಮುಗಿತು. ನಾವು ಇವಾಗ ಮನೆ ಕಡೆ ಹೋಗ್ತಾ ಇದೀವಿ. ತುಂಬಾ ಜನ ಇಲ್ಲೇ ಮಲ್ಕೊಂಡಿದ್ದಾರೆ. ಇಲ್ಲೇ ಮಸ್ತಾಗಿ ಮಲ್ಕೊಂಡವ್ರೆ. ಅಲ್ಲಂತೂ ಅಲ್ಲಿ ಇನ್ನ ಬೆಂಕಿಗಳು ಅಂಟಿಸ್ಕೊಂಡೆ ಅವ್ರೆ ಕೆಲವರು ಚಳಿಗೆ. ಅರುಣ್ ಹೋಗ್ತಾ ಇದ್ದಾನೆ ಪಾಪ 2 ವೀಲರಲ್ಲಿ. ಯಾವ್ದು ಚಿಕ್ಕ ಜಸ್ಟ್ 2 ವೀಲರು. ಎಷ್ಟು 1 ಲಕ್ಷನೂ ಇಲ್ಲ. ನಾವು ಹೋಗೋದು 40 ಲಕ್ಷದ್ದು ವೆಹಿಕಲ್ ಅಲ್ಲಿ, ಬಸ್ಸು. ಇವಾಗ ಎಲ್ರು ಮನೆ ಕಡೆ ಹೋಗ್ತಾ ಇದಾರೆ. ಹೋಗೋವಾಗನು ಫುಲ್ ಜಾಮಲ್ಲಿ ತಗ್ಲಾಕೊಂತೀವೇನೋ ಗೊತ್ತಿಲ್ಲ. ಆದ್ರೂ ಹೋಯ್ತೀವಿ. ಎಷ್ಟೇ ಕಷ್ಟ ಆದ್ರೂ ಬಿಡೋಂಗಿಲ್ಲ. ಎಷ್ಟು ಮಾಮ್? 240 4 ಪ್ಲೇಟ್ಗೆ. ಬರೀ ಪ್ಲೇಟ್ಗೆ ಅಲ್ಲ, ಇದ್ರ ಮೇಲೆ ಹಾಕೊಟ್ಟಾರಲ್ಲ ಅದಕ್ಕೂ ಸೇರಿಸಿ. ನಾವೆಲ್ಲ ಎಷ್ಟು ಗಲೀಜ್ ಅಂದ್ರೆ ಕೈ ಎಲ್ಲೆಲ್ಲೋ ಇಕ್ಕಿದ್ವು. ಯಾರು ಕೈ ವಾಶ್ ಮಾಡಿಲ್ಲ. ₹50 ಕೊಟ್ಟು ಇದನ್ನ ತಗೊಂಡಿದೀವಿ. ಇವಾಗ ತಗೊಂಡಿದ್ದು ಬೇರೆ. ಇದು ಚಿಕ್ಕ ಮಕ್ಳಿಗೆ ಐಟಮ್ಗಳೆಲ್ಲ ಇಲ್ಲಿ ನಾವು ತಗೊಂಡ್ವಿ. ಕೈಗೆ ಹಾಕೊಳೋದು, ಕೈಗೆ ಕಟ್ಕೊಳೋದು ದಾರ. ಇವಾಗ ಹೋಗ್ತಾ ಇದೀವಿ. ಮತ್ತೆ ನಡಿಬೇಕು, ಏನೋ ಮಾಡೋಕ್ಕಾಗಲ್ಲ. ಹೋಗ್ತಾನೆ ಇದೀವಿ. ಅಲ್ಲಿಗೆ ಹೋಗ್ಬೇಕು. ಆ ಛತ್ರಕ್ಕೆ, ಈ 6 ಛತ್ರಕ್ಕೆ ಹೋಗ್ಬೇಕು. ಹಿಂಗೆ ಸುತ್ತಾಕೊಂಡು ಹೋಗ್ಬೇಕು. ಹಿಂಗೆ ಹೋಗಿ ಲೆಫ್ಟ್ ಟರ್ನ್ ತಗೋಬೇಕು.
ಫೈನಲಿ ಆರ್ಚ್ ಹತ್ರ ರೀಚ್ ಆಗಿದ್ದೀವಿ ಇವಾಗ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ಎಷ್ಟೊತ್ತಿಗೆ ಸಿಗುತ್ತೋ ಬಸ್ಸು ಗೊತ್ತಿಲ್ಲ. ಸೈಕಾಗಿ ಇಲ್ಲಿ ಸೆಂಟ್ರ್ ರೋಡಲ್ಲಿ ಜಗಳಗಳಾಡ್ಕೊಂಡಿದ್ದಾರೆ, ಎಲ್ಲ ಜಾಮ್ ಆಗ್ತಾ ಇದೆ. ಎಷ್ಟೊತ್ತು ಜಗಳ ಇತ್ತು, ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಹೋದ್ರು. ಅದಕ್ಕೆ ಅವಾಗಲೇ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಎಷ್ಟು ಈಸಿ ಆಗುತ್ತಾನೆ. ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಮಾಡ್ಕೊಂಡ್ರೆ ತುಂಬ ಕಷ್ಟ. ಫೈನಲಿ ಬಸ್ಸೇ ಸಿಕ್ಕಿಲ್ಲ, ಫುಲ್ಲು ರಶ್ ಇತ್ತು, ಫುಲ್ಲು ಬೆಳಕಾಗ್ಬಿಡ್ತು. ಇವಾಗ ಫೈನಲಿ ಮತ್ತೆ ರೀಚ್ ಆದ್ವಿ ಬಸ್ ಸ್ಟ್ಯಾಂಡ್ಗೆ. ಇವಾಗ ಇಲ್ಲಿಂದ KSRTCಯಲ್ಲಿ ಮತ್ತೆ ಮೆಜೆಸ್ಟಿಕ್ಕಿಂದ ಮನೆ. ಇಲ್ಲೂ ಬಸ್ಗಳಿಗೆ ವೇಟ್ ಮಾಡ್ಬೇಕೀಗ ಚಿಕ್ಕಬಳ್ಳಾಪುರದಲ್ಲಿ. ಫೈನಲಿ ಈಗ ಹತ್ತಿದೀವಿ ಬಸ್ಸು, ಇಷ್ಟಪಟ್ಬಿಟ್ಟು ಈಗ ಹತ್ತಿದೀವಿ ಬಸ್ಸು. ಆಗೋಗಿತ್ತು ಫುಲ್ಲು ರಶ್ಶು. ತುಂಬ ಕಷ್ಟ ಇದೆ ಸೀಟ್ ಸಿಗೋದು. ಅದಕ್ಕೆ ನಾವು ಫಸ್ಟೇ ಡ್ರರ್ ಅಂತ ಬಂದು ಹತ್ಬಿಟ್ವು. ಡ್ರರ್ ಅಂತ ಎಷ್ಟಿಕ್ಕು 324 ರೂಪಾಯಿ 4 ಜನಕ್ಕೆ. ಫೈನಲಿ ರೀಚ್ ಮನೆ ಕಡೆ. ಎಲ್ಲಿ ಮೆಜೆಸ್ಟಿಕ್ ಇದೆ ಮಾರ್ಕೆಟ್ಗೆ 72. ಫೈನಲಿ ಕಲಾಸಿಪಾಳ್ಯ ಮಾರ್ಕೆಟ್ ಇಳ್ಕೊಂಡ್ವಿ. ಇವಾಗ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಕಗ್ಲಿಪುರ ಬಸ್ಗೋಸ್ಕರ. ಫೈನಲಿ ಮತ್ತೆ ಮಾರ್ಕೆಟ್ ಹತ್ರ ರೀಚ್ ಆದ್ವಿ. ಇವಾಗ ಇಲ್ಲಿಂದ ಕಗ್ಲಿಪುರ ಬಸ್ಸು ಹೊತ್ಕೊಂಡು ಹೋಗ್ತಾ ಇರುತ್ತೆ ಮನೆ ಕಡೆ. 4 ಮೆಂಬರ್ಸ್ 120 ಮಾರ್ಕೆಟಿಂದ ಪಟ್ಟಡಿ ರೆಡ್ಡಿಪಾಳ್ಯ. ಫೈನಲಿ ಇವಾಗ ನಾವು ಪಟ್ಟರಿಪಾಳ್ಯ ರೀಚ್ ಆಗಿದ್ದೀವಿ. ಇವಾಗ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಂದ್ರು ಫೈನಲ್ ನಮ್ದು ಮುಗೀತು ವ್ಲಾಗ್ ಇವತ್ತೊಂದು ಅಷ್ಟೇ ಗಾಯಸ್. ಎಷ್ಟು ಖರ್ಚಾಗಿದೆ ಎಲ್ಲ ಹಾಕ್ತೀನಿ ಇವತ್ತು. ಫೈನಲಿ ನಮ್ಮದು ಇದು ಬಿಲ್ ಬಂದ್ಬಿಟ್ಟು 1116 ರೂಪಾಯಿ ಆಗಿದೆ. ಇದು ಬಂದ್ಬಿಟ್ಟು ಬರೀ ಬಸ್ ಫೇರು ಮತ್ತು ಆಟೋ ಚಾರ್ಜು ಮತ್ತು ನಮ್ಮ ಊಟದ್ದು ಅದೆಲ್ಲ ಸಪ್ರೇಟು, ಅದು ಹಾಕಿಲ್ಲ. ಬರೀ ಹೋಗೋಕ್ಕೆ ಬರೋಕ್ಕೆ ಇಷ್ಟು ಖರ್ಚಾಗುತ್ತೆ. ಫೈನಲಿ 1116 ಆಗಿದೆ. ಅದರಲ್ಲಿ ಡಿವೈಡೆಡ್ ಬೈ 4 ಮಾಡಿದ್ರೆ 279 ರೂಪಾಯಿ ಬಿತ್ತು ಒಬ್ಬೊಬ್ಬರಿಗೆ.